ಕ್ಯಾನ್ ಯು ನಾವು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ಲೆನ್ಸ್? ಈಗ ಈ ಕಡೆ ಎಲ್ಲ ಇದೆ, ಈಗ ದೊಡ್ಡ ದೊಡ್ಡ ಬ್ರ್ಯಾಂಡ್ಸು ಲೈಕ್ ಯುವರ್ ಝೈಸು, SLR. ನನಗೂ ನಾಪ್ಕ ಇದೆ, ನಮ್ಮ ತಾಯಿ ಬದುಕಿದ್ದಾಗ ಅವ್ರು ಯೂಸ್ ಟು ವೇರ್ ಕನ್ನಡಕ ಹಾಕೋತಾ ಇದ್ರು, ಅವ್ರಿಗೆ ಪವರ್ ಇತ್ತು. ಅವ್ರ ಜೊತೆಗೆ ಹೋದಾಗೆಲ್ಲ ನಾನು ಯಾವತ್ತೂ ಕೇಳೇ ಇಲ್ಲ ಆ ಇಂಡಿಯನ್ ಮೆಂಟಾಲಿಟಿನಲ್ಲಿ ಲೆನ್ಸ್ ಯಾವುದು, ಫ್ರೇಮ್ ಯಾವ ಬ್ರ್ಯಾಂಡು ಅನ್ನೋದು. ಸೊ ವಿಚ್ ನಾವು ಸ್ಲೋಲಿ ಇಂಡಿಯಾ ದುಡ್ಡು ನೋಡ್ತಾ ಇದೆ ಆ್ಯಂಡ್ ನಾವು ಇವತ್ತು ಆಪ್ಷನ್ಸ್ ಜಾಸ್ತಿ ಇದೆ. ಹೌ ಡಿಡ್ ದ ಪ್ರೋಗ್ರೆಷನ್ ಚೇಂಜ್? ಅಂದರೆ ಅವತ್ತಿನ ಕಾಲದಲ್ಲಿ ಈಗ ನಾನ್ ಬ್ರ್ಯಾಂಡೆಡ್ ಲೆನ್ಸ್ ಅಂದರೆ ಏನು? ಕರೆಕ್ಟ್. ಸೊ ಈಗ ನಾನ್ ಬ್ರ್ಯಾಂಡೆಡ್ ಲೆನ್ಸ್ ಅಂತ ಹೇಳಿದಾಗ ನೀವು ಹೇಳಿದೆ ಅಬ್ಸಲ್ಯೂಟ್ಲಿ ರೈಟ್. ಯಾರು ನಮಗೆ ಬಂದು ಬ್ರ್ಯಾಂಡೇ ಕೇಳ್ತಾ ಇರಲಿಲ್ಲ. ಆಗೇನಾಗಿತ್ತು, ಈ ಇಂಡಿವಿಜುವಲ್ ಆಪ್ಟಿಷಿಯನ್ಸ್ಗೆ ವೆರಿ ಹೈ ಪ್ರಾಫಿಟಬಲ್ ಮಾರ್ಜಿನ್ ಸಿಗ್ತಾಯಿತ್ತು. ಆಯಿತಾ, ಇಂಡಸ್ಟ್ರಿ ಹಾಗೆ ಇದ್ದಿದ್ದು. ಸೊ ಜನರಿಗೆ ಎಜುಕೇಷನೇ ಇರಲಿಲ್ಲ ಕನ್ನಡಕದ ಬಗ್ಗೆ. ಮಾರ್ಜಿನ್ ಯೂಶಲಿ ಏನಿರ್ತಾಯಿತ್ತು ಕೇಳ್ಬೋದಾ? 50%, 100%? ಇನ್ನೂ ಜಾಸ್ತಿನೇ ಇಟ್ಕೊಳ್ತಾ ಇದ್ರು. ಸಿ, ಈಗ ನಾವು ಯಾವುದೇ ಒಂದು ಕೆಲಸದಲ್ಲಿ ಮಾರ್ಜಿನ್ ಅನ್ನೋದು ಏನಾಗುತ್ತೆ, ಯು ವಿಲ್ ಗೆಟ್ ಅಡಿಕ್ಟೆಡ್. ಈಗ ನಿಮಗೆ ಇಫ್ ಯು ಆರ್ ಪೇಯ್ಡ್ ಮೋರ್, ಆಯಿತಾ, ಯು ಎಕ್ಸ್ಪೆಕ್ಟೆಡ್ ಟು ಬಿ ಮೋರ್ ಆ್ಯಂಡ್ ಮೋರ್ ಇನ್ ದಿ ಫ್ಯೂಚರ್. ಯು ಡೋಂಟ್ ವಾಂಟ್ ಟು ಕಮ್ ಡೌನ್. ಅದೊಂದು ನಾವು ವಿ ಗೆಟ್ ಯೂಸ್ ಟು ಇಟ್. ಸೊ ಅದೇ ರೀತಿ ಈ ಇಂಡಸ್ಟ್ರಿಯಲ್ಲಿ, ಆಪ್ಟಿಕಲ್ ಇಂಡಸ್ಟ್ರಿಯಲ್ಲಿ ಏನೋ ಭಾಳ ಹೈ ಮಾರ್ಜಿನ್ಸಲ್ಲಿ ಕೆಲಸ ಮಾಡ್ತಿದ್ರು ಜನ ಮುಂಚೆ. ಆಯಿತಾ. ಸೊ ಅಂದರೆ 200%, 300%, ಇನ್ನೂ ಜಾಸ್ತಿ ಇತ್ತು. 500% ಮಾರ್ಜಿನ್ ಇತ್ತು. ಅಯ್ಯೋ ದೇವ್ರೆ. ಹಾಂ, ಆಯಿತಾ, ಒಳ್ಳೆ ಮಾರ್ಜಿನ್ ಇತ್ತು. ₹1,000 ಲೆನ್ಸ್ಗಂದರೆ ಹೌದು, ಅದ್ರ ಕಾಸ್ಟ್ ಬಂದು ಅಷ್ಟೇ. ಹಾಂ, ಅದಕ್ಕೋಸ್ಕರ ನನಗೆ ಆ ಹ್ಯಾಬಿಟ್ ಆಗಬಾರ್ದು, ಬೇಡ ಅಷ್ಟೊಂದೆಲ್ಲ ಇಟ್ಕೊಂಡು ಮಾರೋದು ತಪ್ಪಾಗುತ್ತೆ, ನಾವು ಬ್ರ್ಯಾಂಡೆಡ್ ಲೆನ್ಸೇ ಕೊಡೋಣ ಅಂಥೇಳಿ ನಾನು ಅಂಗಡಿ ಶುರು ಮಾಡಿದಾಗಲೇ ಫಸ್ಟ್ ಡೇನೇ ಬ್ರ್ಯಾಂಡೆಡ್ ಲೆನ್ಸೇ ಬುಕ್ ಮಾಡಿದೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬ್ರ್ಯಾಂಡೆಡ್ ಆ್ಯಂಡ್? ಎಕ್ಸಾಕ್ಟ್ಲಿ. ಈಗ ನೀವು ಬ್ರ್ಯಾಂಡ್ ಅಂತ ನೋಡಿದಾಗ ಅವ್ರೇನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರರ್ ದೇ ಸ್ಪೆಂಡ್ ಅ ಲಾಟ್ ಆನ್ ದಿ ಬ್ರ್ಯಾಂಡ್ಸ್, ಆನ್ ದಿಯರ್ ಬ್ರ್ಯಾಂಡ್ ಬಿಲ್ಡಿಂಗ್ ಎಕ್ಸಸೈಸು. R&D ಮಾಡಿರ್ತಾರೆ ಪ್ರಾಡಕ್ಟ್ಗೆ. R&D ಅಂತ ಹೇಳಿದ್ರೆ ಏನು, ಸಾಧಾರಣ ನಾರ್ಮಲಾಗಿ ನಾವು ಬರೀ R&D ಮಾಡ್ತೀವಿ ಅಂತ ಹೇಳಿ ಮಾಡಲ್ಲ ಅವರು. ರಾ ಮೆಟೀರಿಯಲ್ಲೇ ಅವ್ರದ್ದೇ ಆಗಿರುತ್ತೆ. ದೇ ಸ್ಪೆಂಡ್ ಅ ಲಾಟ್ ಟು ಕ್ರಿಯೇಟ್ ದಟ್ ರಾ ಮೆಟೀರಿಯಲ್ ಆ್ಯಂಡ್ ದೆನ್ ದೇ ಕನ್ವರ್ಟ್ ದಟ್ ರಾ ಮೆಟೀರಿಯಲ್ ಟು ಪವರ್. ಲೆನ್ಸಿಗೆ ಏನು ಬೇಕೋ ಪವರ್ ಅದನ್ನು ಕೊಡ್ತಾರೆ. ಆಯಿತಾ. ಈಗ ಇಂಟರ್ನ್ಯಾಷನಲ್ ಕಂಪ್ನಿ ಅದು, ಫ್ರಾನ್ಸಿಂದನೋ ಜರ್ಮನಿಯಿಂದನೋ ಬಂದಿರ್ತಾರೆ, ಇಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅವ್ರಿಗಿನ್ನೂ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟು ಇದೆಲ್ಲ ರಿಕವರ್ ಮಾಡೋಕ್ಕೆ ಅವ್ರಿಗೆ ತುಂಬ ಟೈಮ್ ತೊಗೊಳುತ್ತೆ. ದಟ್ ಈಸ್ ವೈ ದಿಯರ್ ಪ್ರೈಸ್ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್. ಅಂದರೆ ಒಂದು ಇವತ್ತಿಗೆ ಆ ಟೈಮಿಗೆ ಒಂದು 20 ವರ್ಷದ ಹಿಂದೆ ಒಂದು ₹1,000 ಲೆನ್ಸು ನಾರ್ಮಲ್ ಅನ್ಬ್ರ್ಯಾಂಡೆಡ್ ತೊಗೊಂಡ್ರೆ ಇವರು 1,200 ಮಾರ್ತಾಯಿದ್ದು ಬ್ರ್ಯಾಂಡೆಡ್ ಲೆನ್ಸು. ಬಟ್ ಜನರಿಗೆ ಬ್ರ್ಯಾಂಡೆಡ್ ಲೆನ್ಸ್ ಬಗ್ಗೆ ಅವೇರ್ನೆಸ್ ಭಾಳ ಕಡಿಮೆ ಇತ್ತು. ಯಾಕಂತ ಹೇಳಿದ್ರೆ ಆಪ್ಟಿಷಿಯನ್ನೇ ಮಾರ್ತಾ ಇರಲಿಲ್ಲ. ಅದ್ರಲ್ಲಿ ಮಾರ್ಜಿನ್ನ ಕಡಿಮೆ ರೀ, ಅದನ್ನ ಯಾಕೆ ಮಾರ್ತೀರಾ ಅಂತ ಹೇಳೋರು. ಆಯಿತಾ. ಈಗ ನಾನೇನು ಮಾಡಿದೆ, ಐ ಟುಕ್ ದಿ ಅದರ್ ಸೈಡ್. ಅಯ್ಯೋ ಬೇಡ, ಕೊಟ್ಟರೆ ₹1,200 ಲೆನ್ಸ್ ಮಾರೋಣ, ಬ್ರ್ಯಾಂಡೆಡ್ ಲೆನ್ಸೇ ಮಾರ್ತಾ ಹೋಗೋಣ, ಮಾರ್ಜಿನ್ ಕಡಿಮೆ ಆದರೂ ಚಿಂತೆ ಇಲ್ಲ. ಹಿಂಗೆ ಮಾಡಿದ್ರಿಂದ ಏನಾಗುತ್ತೆ, ಯೂಶ್ವಲಿ ಕಸ್ಟಮರ್ದು ಟ್ರಸ್ಟಾ ಒಂದು ಟ್ರಸ್ಟು. ಎರಡನೇದು, ನಾನು ಪ್ರತಿ ಸರ್ತಿ ಈಗ ನಮಗೊಂದು ಹ್ಯಾಬಿಟ್ ಆಗುತ್ತೆ, ನಾವೊಂದು ಬ್ರ್ಯಾಂಡ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂಥರ ಬೈ ಹಾರ್ಟ್ ಆಗಿಬಿಡುತ್ತೆ. ನೀವು ಒಳಗಡೆ ಬಂದಿದ್ದ ಕೂಡಲೇ ನಾನು ಬ್ರ್ಯಾಂಡ್ ಬಗ್ಗೆ ಮಾತಾಡ್ತೀನಿ. ಇದನ್ನು ಒಂದು 2 ಪರ್ಚೇಸ್ ಮಾಡಾದ್ಮೇಲೆ ಕಸ್ಟಮರ್ಗೆ ಅನಿಸುತ್ತೆ, ಅವರು ಲೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದು ರೀತಿ ಭಾಳ ಚೆನ್ನಾಗಿತ್ತು, ನಾವು ಯಾಕೆ ಇವ್ರ ಹತ್ರ ಹೋಗಬೇಕು, ನಮ್ಮ ಹಳೆ ಆಪ್ಟಿಷನ್ನೇ ಬೆಟರು, ನಾವು ಅವ್ರ ಹತ್ರನೇ ಹೋಗ್ತೀವಿ. ಟು ಎಜುಕೇಟ್ ಆ್ಯಂಡ್ ಎನ್ರಿಚ್ ಅಥವಾ ನಿಮ್ಮ ಕಸ್ಟಮರ್ದು ಇದು. ಹೌದು, ಎಜುಕೇಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕಂತ ಹೇಳಿದ್ರೆ ಆಪ್ಟಿಕ್ಸಲ್ಲಿ ನೀವು ಎಜುಕೇಟೇ ಮಾಡದೆ ಹೋದರೆ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಸೊ ಸುಮಾರು ಜನ ಕಸ್ಟಮರ್ಸ್ 20 ವರ್ಷದಿಂದ ಜಾಸ್ತಿ ಎಜುಕೇಷನ್ ಅನ್ನೋದು ತೊಗೊಳ್ತಾ ಇರಲಿಲ್ಲ. ಆಯಿತಾ. ಸೊ ಕಸ್ಟಮರ್ಸ್ ಏನಾದ್ರು ನಾವು ಅಂಗಡಿಗೆ ಹೋಗಿ ತೊಗೊಳ್ತಾ ಇತ್ತು, ಅಲ್ಲಿಗೆ ಹೋಗೋಣ, ದುಡ್ಡು ಕೊಡೋಣ, ಅವ್ರು ಏನು ಚಾರ್ಜ್ ಮಾಡ್ತಾರೋ ಓಕೆ, ಅಲ್ಲೇ ಅವ್ರು ಚಾರ್ಜ್ ಮಾಡಿರೋದ ಮೇಲೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಅವರೊಂದು 100-200 ಡಿಸ್ಕೌಂಟ್ ಕೊಟ್ಟರೆ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಸೊ ಇದು ಮೇಲಿನ ಒಂದು ಲೇಯರ್ ಅಷ್ಟೇ ಅದು. ಓಕೆ. ಬಟ್ ಐ ವಾಸ್ ನೋಯಿಂಗ್ ದ್ಯಾಟ್ ಲೇಯರ್ ವಿಲ್ ನಾಟ್ ಹೆಲ್ಪ್ ಅಸ್ ಟು ಬ್ರಿಂಗ್ ಕಸ್ಟಮರ್ಸ್. ಆ ಲೇಯರು ನಾನಿದ್ದರೆ ಮಾತ್ರನೇ ಅದಾಗತ್ತೆ. ಸಪೋಸ್ ನಾನು ಇಲ್ಲದೇ ಇರೋ ಟೈಮ್ನಲ್ಲಿ ಅದು ನಡೆಯಲ್ಲ. ನಡಿಬೇಕಾಗಿರೋದು ಏನು, ಪ್ರಾಡಕ್ಟು. ನಾವು ತೊಗೊಂಡಿರೋ ದುಡ್ಡಿಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು. ಆ ಪ್ರಾಡಕ್ಟನ್ನು ನಾವು ಸರಿಯಾಗಿರೋದು ಕೊಡದೆ ಹೋದರೆ ದೆನ್ ಯು ಕೆನಾಟ್ ಬಿ ಸ್ಟೇಬಲ್ ಇನ್ ಯುವರ್ ಬಿಸ್ನೆಸ್. ಬಿಸ್ನೆಸ್ ಇಸ್ ನಾಟ್ ಟುಡೇ ಟುಮಾರೋ, 1 year 2 years. ಇಟ್ಸ್ ಅ ಮ್ಯಾರಥಾನ್. ಹೋಗ್ತಾನೇ ಇರಬೇಕು ಅದಕ್ಕೆ, ಅದ್ರ ಜೊತೆ. ಸೊ ಕೆಲವೊಂದು ಸರ್ತಿ ನೀವು ಕೆಳಗಡೆ ಬೀಳ್ತೀರಿ, ಮೇಲೆ ಎದ್ದೇಳಬೇಕಾಗತ್ತೆ, ಮಿಸ್ಟೇಕ್ಸನ್ನು ಗೊತ್ತಾಗಬೇಕಾಗತ್ತೆ, ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಸೊ ದಿಸ್ ಇಸ್ ವಾಟ್ ಇನ್ ಲಾಸ್ಟ್ 20 years ಕಸ್ಟಮರ್ ಎಜುಕೇಷನ್ ಲೆವೆಲ್ ಹ್ಯಾಸ್ ಗಾನ್ ಅಪ್. ಇವತ್ತು ಕಸ್ಟಮರ್ಸು ಒಂದು ಅಂಗಡಿ ಬರೋ ಮುಂಚೆನೇ ಬ್ರೌಸ್ ಮಾಡಿ ಬಂದಿರ್ತಾರೆ. ಆಯಿತಾ.
ಈಗ ರೇಬ್ಯಾನ್ ಮೆಟಾ ಬೇಕು, ನಮ್ಮ ಏರಿಯಾದಲ್ಲಿ ಸರ್ಜಾಪುರ ರೋಡಲ್ಲಿ ವಿ ಆರ್ ದ ಓನ್ಲಿ ಒನ್ ಹೂ ಆರ್ ಸೆಲ್ಲಿಂಗ್ ರೇಬ್ಯಾನ್ ಮೆಟಾ. ಸೊ ಅವ್ರು ಎಲ್ಲೂ ಹೋಗೋಕ್ಕಾಗಲ್ಲ. ಈಗ ನಾವು ಇವ್ರ ಹತ್ರ ರೇಬ್ಯಾನ್ ಮೆಟಾ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಸ್ಟೋರ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಆ್ಯಂಡ್ ಯು ಹ್ಯಾವ್ ದಿಸ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್. ಗೂಗಲ್ ರಿವ್ಯೂ ಅನ್ನೋದು ಭಾಳ ಕಾಮನ್ ಆಗಿ ಎವ್ರಿಬಡಿ ವಿಲ್ ಗೋ ಥ್ರೂ ಇಟ್. ಆ್ಯಂಡ್ ಗೂಗಲ್ ರಿವ್ಯೂಸಲ್ಲಿ ಏನು, ನೀವು 5 ಸ್ಟಾರ್ ಕೊಟ್ಟಿರೋದು ಯಾರೂ ಓದಲ್ಲ. ಇವ್ರದ್ದು ಲೋಯೆಸ್ಟ್ ಸ್ಟಾರ್ ಏನಿದೆ ನೋಡಿರಿ ಅದನ್ನು ಓದ್ರಿ ಅಂತ ಹೇಳ್ತಾರೆ. ಇಟ್ಸ್ ಅ ಹ್ಯೂಮನ್ ಸೈಕಾಲಜಿ, ನಾವು ಅದೇ ಮಾಡೋದು. ಸೊ ರೆಪ್ಯುಟೇಷನ್, ಇಫ್ ಯು ಹ್ಯಾವ್ ಟು ಬಿಲ್ಡ್ ಯುವರ್ ರೆಪ್ಯುಟೇಷನ್, ಗೋ ವೆರಿ ಸ್ಲೋ, ಆಯಿತಾ. ಡೋಂಟ್ ಬಿ ಇನ್ ಅ ಫಾಸ್ಟ್ ಪೇಸ್ಡ್ ಮೋಡ್. ಅದು ಹೆಲ್ಪ್ ಆಗಲ್ಲ. ಯಾಕಂತ ಹೇಳಿದ್ರೆ ನಾವು ಕಲಿಯಲ್ಲ. ಸೊ ಡೇ ಒನ್ನಿಂದ ನಾನು ಏನು ಬ್ರ್ಯಾಂಡೆಡ್ ಲೆನ್ಸ್ ಮಾರಿದ್ದೀನೋ ದ್ಯಾಟ್ ಹ್ಯಾಸ್ ಓನ್ಲಿ ಹೆಲ್ಪ್ಡ್ ಮೀ ಟು ಸಿಟ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಐ ಆಮ್ ಡಿಸ್ಕಸಿಂಗ್. ವಾವ್.